ಅಮ್ಮ ನಾ ಪಾಸಾದೆ, ಬೆಂಗಳೂರಿಗೆ ಪಾಲಾದೆ, ಹೋಗುವ ಹೋಗುವ ಬೆಂಗಳೂರಿಗೆ, ಹುಡುಗಿರ್ನ ಹೊಡಿಯಕ್ಕೆ ಹೋಗುವ ಬೆಂಗಳೂರಿಗೆ. ಅದೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ, ಮನೆ ಹತ್ರ ಬನ್ನಿ. ಈ ಪಚ್ಚಿ 3-4 ದಿವಸದಿಂದ ಕೆಲ್ಸಕ್ಕೆ ಬೇರೆ ಬಂದಿಲ್ಲ. ಹಿಂಗ್ ಮಾಡಿದ್ರೆ ಹೊಲ ತೋಟದ ಏನ್ ಗತಿ? ಅವರಪ್ಪ ಬೇರೆ ಬಂದು ಪೇಟೆಗೆ ಓದಕ್ ಕಳಿಸ್ಬೇಕು ಅಂತಿದ್ದ. ಯಾರಪ್ಪ? ಅದೇ ಅಮ್ಮ ಪಚ್ಚಿ, ಅವತ್ ಬಂದಿದ್ದ ನೋಡು, ಅವನೇ. ಓ ಅವನಾ? ಮನೇಲಿ ಯಾವ್ದಾದ್ರು ಗನಂದಾರಿ ಕೆಲಸ ಹುಡ್ಕೊಂಡಿರ್ಬೋದಷ್ಟೇ. ಯಾವ್ದಕ್ಕೂ ಒಂದ್ಕಿತ ಗದ್ದೆ ಕಡೆ ಹೋಗ್ಬರೋಣ ಬಾ. ನೋಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ನೀನ್ ಬಂದಿಯಲ್ಲ, ನಿನ್ ಕಾಲ್ಗುಣದಿಂದ ಇನ್ ಒಳ್ಳೆ ಬೆಳೆ ಬೆಳಿತೀವಿ. ಮೊದ್ಲು ಹೆಂಗಿತ್ತು ನೋಡು, ಬೋರ್ ಆಗಿ, ಈಗೆಲ್ಲ ಹಸ್ರಾಗೈತೆ. ಪಚ್ಚಿ ಮಗಳೇ, ಆ ಹುಡುಗನ್ ಕರ್ಕೊಂಡು ಬಾ ಹೋಗು. ಸರಿಯಪ್ಪ. ಯಾಕೋ ಅಳ್ತಾ ಇದೀಯಾ? ಏನೂ ಇಲ್ಲ, ಕಣ್ಣಲ್ಲಿ ಸ್ವಲ್ಪ ಕಸ ಬಿದ್ದಿದೆ ಅಷ್ಟೇ. ನೀನ್ ಸುಳ್ಳು ಹೇಳ್ಬೋದು, ಆದ್ರೆ ನಿನ್ ಕಣ್ ಸುಳ್ಳು ಹೇಳಲ್ಲ. ಅದು ಕಸ ಬಿದ್ದಿರೋದಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಏನು ಇಲ್ಲಪ್ಪ. ನಿಜ ಹೇಳು, ಇವಳು ಊರ್ಗೌಡ್ರು ಮಗಳು, ನಾನು ಅವ್ರ ಮನೇಲಿ ಕೆಲಸ ಮಾಡೋನು, ಅದ್ ಹೆಂಗ್ ಲವ್ ಮಾಡೋದು ಅಂತನಾ? ನನ್ನನ್ ಮರ್ತ್ಬಿಡ್ಬೇಕು ಅಂತ ಇದೆಯಲ್ಲ? ನೀನ್ ತಪ್ಪು ತಿಳ್ಕೊಂಡಿದೀಯಾ? ನಾನು ಊರ್ಗೌಡ್ರು ಮಗಳು ಅಂತ ತಾನೆ? ನಾನ್ ನಿನ್ನೆ ಕಣೋ ಲವ್ ಮಾಡೋದು. ಬಿಡು ಯಾರಾದ್ರೂ ನೋಡಿದ್ರೆ? ಆಹಾ, ಅವತ್ ರಾತ್ರಿ ನಾನೇ ಬಂದ್ ತಬ್ಗೊಳ್ಳೋ ಹಂಗ್ ಮಾಡ್ದೆ. ಇವತ್ತೇನು ಹೊಸ ವರ್ಷೆ? ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನನ್ಗದೆಲ್ಲ ಗೊತ್ತಿಲ್ಲ. ನಾನು ಅವತ್ತು ರಮ್ಯನೇ, ಇವತ್ತು ರಮ್ಯ. ಬಿಡು ಯಾರಾದ್ರೂ ನೋಡಿದ್ರೆ? ಸರಿ, ಅಪ್ಪಯ್ಯ ಕೂಗ್ತಿದ್ದಾರೆ ಅಂತ ಇವತ್ ಬಿಡ್ತಾ ಇದ್ದೀನಿ. ನಾಳೆ ಊರಾಚೆ ಇರೋ ಬೆಟ್ಟದ ಹತ್ರ ಬಾ, ನಿನ್ಗೋಸ್ಕರ ಸ್ಪೆಷಲ್ ಸರ್ಪ್ರೈಸ್ ಇದೆ. ಅಯ್ಯ ಇವಳ ಯಾಕ್ಲಾ ಮನೆ ಹತ್ರ ಬರ್ಲಿಲ್ಲ? ಏನ್ ಸಮಾಚಾರ? ಸುಮ್ಮನೆ. ನಿಮ್ಮಪ್ಪ ಬೇರೆ ಬಂದಿದ್ದ, ಏನೋ ಪೇಟೆಗೆ ಓದಕ್ ಕಳಿಸ್ತಿದ್ದೀನಿ ಅಂತ. ಅದು ಪೇಟೆಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೋ. ನಾಳೆ ಬೆಟ್ಟದ ಹತ್ರ ಬಾ, ಮಿಸ್ ಮಾಡಿದ್ರೆ ಅಷ್ಟೇ. ಅಯ್ಯೋ ಇವಳೊಬ್ಳು. ಅಯ್ಯೋ ಮೇಡಮ್, ಇಲ್ಲಿ ರಮ್ಯಾರು ಅಡ್ಮಿಟ್ ಆಗಿದ್ದಾರಲ್ಲ, ಯಾವ ವಾರ್ಡ್ ಮೇಡಮ್? 1 ನಿಮಿಷ ಇರಿ. ಸೆಕೆಂಡ್ ಫ್ಲೋರ್ 206. ಥ್ಯಾಂಕ್ ಯು ಮೇಡಮ್. ರಮ್ಯಾ? ಪಚ್ಚಿ? ರಮ್ಯಾ ಅಳ್ಬೇಡ ರಮ್ಯಾ. ಇದೆಲ್ಲ ಹೇಗಾಯ್ತು ರಮ್ಯಾ? ಹೇಳ್ತೀನಿ ಪಚ್ಚಿ. ಇನ್ಮೇಲೆ ನನ್ನ ಜೀವನ ಬರೀ ಕತ್ಲಲ್ಲೇ ಕಳೆಯಂಗಾಯ್ತಲ್ಲ. ಅಳ್ಬೇಡ ರಮ್ಯಾ, ನಿನ್ಗೇನು ಆಗಲ್ಲ, ನಾನಿದ್ದೀನಿ. ಪಚ್ಚಿ, ನಂದೊಂದು ಮಾತು ನಡ್ಸ್ಕೊಡ್ತೀಯಾ? ಏನ್ ಹೇಳ್ ರಮ್ಯಾ? ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ರು ಪ್ರೀತಿಸಿದವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಬೇಕು ಅಂತಾರೆ. ಆದ್ರೆ ನಾನ್ ನಿನಗ್ ಮೋಸ ಮಾಡ್ತಿದ್ದೀನಿ ಪಚ್ಚಿ.
ಅದಕ್ಕೆ ನನ್ನನ್ ಮರ್ತ್ಬಿಟ್ಟು ನೀನ್ ಬೇರೆ ಮದ್ವೆ ಆಗು ಪಚ್ಚಿ. ನೀನ್ ಚೆನ್ನಾಗಿರ್ಬೇಕು. ನನಗ್ ನೀನ್ ಚೆನ್ನಾಗಿರೋದು ತುಂಬಾ ಮುಖ್ಯ. ಈಗ ತಾನೇ ನೀನೇ ಏನೋ ಹೇಳ್ದಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರೀತಿಸೋರ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಬೇಕು ಅಂತ. ಅದೇ ರೀತಿ ನಾನು ನನ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಕೊತೀನಿ. ನೋಡು, ತಾಯಿಗೆ ಮಗು ಯಾವತ್ತೂ ಭಾರ ಆಗಲ್ಲ, ಹಾಗೆ ಈ ಪಚ್ಚಿಗೆ ಈ ರಮ್ಯ ಯಾವತ್ತೂ ಭಾರ ಆಗಲ್ಲ. ನೀನೇನು ಯೋಚನೆ ಮಾಡಬೇಡ. ಒಂದು ನಿಮಿಷ ಬರ್ತೀನಿ. ನೀನ್ ಯಾವಾಗ್ಲೂ ಬಂದ ಪಚ್ಚಿ? ಈಗ ತಾನೇ ಬಂದೆ ಅಪ್ಪಾಜಿ. ಅವ ರಮ್ಯ ಈಗ ಹೆಂಗಿದ್ಯಪ್ಪ? ಪರವಾಗಿಲ್ಲ ಅಪ್ಪ. ಅಪ್ಪಾಜಿ, ಒಂದು ನಿಮಿಷ, ಒಂದು ಮಾತು ಹೇಳಬೇಕು, ಕೋಪ ಮಾಡ್ಕೋಬೇಡಿ. ಏನ್ಲ ಅದು? ಅದು ರಮ್ಯನ್ಗೆ ನಾನೇ ಕಣ್ ಕೊಡ್ಬೇಕಂತಿದ್ದೀನಿ. ಏನಂದೆ? ತೆಗೆದು ಬಿಟ್ಟ ಅಂದ್ರೆ? ಲೋ ಪಚ್ಚಿ, ನೀನ್ ತುಂಬಾ ಒಳ್ಳೆಯವನ್ ಕಣ. ಆದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಕಣ. ಏನೋ ನೀನ್ ನನ್ನ ಮಗಳಿಗೆ ಕಣ್ ಕೊಟ್ರೆ ಈ ಊರಿನ ಜನ ಎಲ್ಲ ಗೌಡ್ರು ಸ್ವಾರ್ಥಕ್ಕೋಸ್ಕರ ಈ ಹುಡುಗನ್ ಬಲಿ ತಗೊಂಡಿದ್ದಾರೆ ಅಂತಾರೆ. ಅಂತ ಮಾತು ಬೇಡ ಕಣೋ. ನನಗೂ ಮನುಷ್ಯತ್ವ ಇದೆ. ಇಷ್ಟೆಲ್ಲ ಆಸ್ತಿ ಮಡಗಿದ್ದೀನಿ. ಒಬ್ಳೇ ಮಗಳು, ನನ್ನೆಲ್ಲ ಆಸ್ತಿ ಮಾರಿದ್ರು ಸರಿನೇ, ಕಣ್ಣು ಬರ್ಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅವಳನ್ನ ಕರ್ಕೊಂಡು ಹೊರಗಡೆ ಬಾ ನೀನು. ನಾನು ಬಿಲ್ ಕಟ್ ಬರ್ತೀನಿ. ಸರಿ ಅಪ್ಪಾಜಿ. ರಮ್ಯಾ, ಬಾ ಹೋಗೋಣ. ಪಚ್ಚಿ, ನಿನಗ್ ನಾನಂದ್ರೆ ಅಷ್ಟಿಷ್ಟನಾ? ಇಷ್ಟ ಅಂತ ಹೇಳ್ತೀಯಾ? ನನ್ನ ಪ್ರತಿಯೊಂದು ಉಸಿರಲ್ಲೂ ನಿನ್ನ ಹೆಸರನ್ನ ಉಸಿರಾಗಿ ಮಾಡಿಕೊಂಡು ಉಸಿರಾಡ್ತಾರೋನ್ ನಾನು. ಐ ಲವ್ ಯು ಪಚ್ಚಿ. ಐ ಲವ್ ಯು ಟು.